ಗೋಕುಲ್ ಮಸಾಲಾ ರುಚಿ ಮತ್ತು ಸ್ವಾದಿಷ್ಟದ ಪ್ರೀತಿಯ ಸಂಗಮ. ಚಟ್ನಿ ಚಲೋ ಆಗಿದೆ. ನೀರು ಮಾಡಿಲ್ಲ ನೀಟ ನೋಡು ಹಾಗೆಲ್ಲ ಸ್ವಚ್ಛತೆ ಮೊದಲಿಗೆ ನಿಮ್ಗೆ ಪ್ರಯಾರಿಟಿ ಇರ್ಬೇಕು. ಹಿಂಗೆಲ್ಲ ವರ್ಷ ಇರ್ಬೇಕು ಕಾಲಾಗ ತೆಗೀರ ಇಡ್ಲಿ ತೆಗೀರಿ, ಹಂಗೆ ಸ್ವಚ್ಛ ಮಾಡ್ತಾ ಇರ್ಬೇಕು, ಇಡ್ಲಿ ತೆಗಿತಾ ಇರ್ಬೇಕು. ಬುದ್ಧಿ ಮಾಡೋದು ಸರಿ ಇಲ್ಲ. ಯಾವ ಸಪ್ಲೈ ಮಾಡೋ ಸೈಟ್ ಟ್ರೇಡರ್ ಸರ್, ಶಿವಮೊಗ್ಗ ಸರ್, ಅವ್ರಿಗೆ ಟೆಂಡರ್ ಆಗಿದೆ ಸರ್. ಹಿಟ್ಟಿದಂಗೈತಿ ಸಿಗಾಕಾವ್ ತೆಗೀದು ಇವೇನು ಕಂಡೇನು ಮನ್ಸಾರ್ತೀವಿ ನಾವು ಇವು ಏನು ಯಾಕೆ ಎಲ್ಲಿಂದ ಬರ್ತೀವಿ ಏನು ನೋಡಿ ಕಂಡಿ ಚೇಂಜ್ ಮಾಡ್ದಲ್ಲ ಮತ್ತೆ ಇಂಥ ದಿವಸ ಮಕ್ಳಿಗೆ ಕೊಟ್ಟ ನೋಡಿ ನೀವೇ ತಿಂತೀವಿ ಹೇಳ್ರಿ. ಇವನ ಸರ್, ಹಲೋ ಸರ್, ಆ ಕಡ್ಲಿಕಾಳು ತಿಂದಿನಪ್ಪ ಒಮ್ಮೆ ಸರ್. ಅದೇ ಮನುಷ್ಯರು ತಿನ್ನೋಂಗದಾವು, ಆ ಒಟಾನ ಹೆಂಗದಾವು? ಯಾವ ಟೆಂಡರ್ ಅದಾವಿಲ್ರಿ, ಮಕ್ಕಳು ಚಲೋ ಊಟ ಕೊಡ್ಬೇಕು. ನಾ ಹೇಳ್ಬಿಡ್ತೀನಿ ನೋಡಿ, ಇಲ್ಲಿಕ್ಕ ಕ್ರಮ ತಗೋತೀನಿ, ನಿಮ್ಗೆ ಹೇಳ್ಬಿಡ್ತೀನಿ. ಫುಡ್ಡಿನಾಗ ಕಾಂಪ್ರಮೈಸ್ ಇಲ್ಲ, ಒಳ್ಳೆ ಒಳ್ಳೆ ಫುಡ್ ಕೊಡೋಕೆ ಅವು ಮನಿ ಬಿಟ್ಟು ಬಂದಿರ್ತಾವ ಮಕ್ಕಳು. ನೀವು ನೋಡಿ ಸೀರಿಯಸ್ ಆಗಿರ್ಬೇಕು. ನೀವು ನಾಳೆ ಬಂದು ನಾನು ಭೇಟಿಯಾಗ್ರಿ, ಏನೇನು ಮಿಸ್ಟೇಕ್ ಅಂತ ಹೇಳ್ತೀನಿ. ಯಾವ ಸಪ್ಲೈ ನಾವು ಬೆನ್ನತ್ತಿ ಸರಿ ಮಾಡಿಸಿ ಒಳ್ಳೆ ಫುಡ್ ಕೊಡ್ಬೇಕು. ಅಲ್ಲ ಟೆಂಡರ್ ಯಾವಾಗಾರ ಆಗ್ಲಿ, ನನಗದ ಸಂಬಂಧ ಇಲ್ಲ, ನಮಗೆ ಒಳ್ಳೆ ಕ್ವಾಲಿಟಿ ಕೊಡ್ಲಿ ಅಷ್ಟೇ. ಆಮೇಲೆ ಇದ್ರದ್ದು ಏನೋ ಉದ್ದಿನ ಬ್ಯಾಳಿ ಕೊಟ್ಟಾರ, ಹಿಟ್ಟದಂಗೈತೆ. ಆಮೇಲೆ ಸಿರಾದ ರವಾ ಐತಲ್ಲ, ಅದು ಪೂರ್ತಿ ಹಿಟ್ಟು. ನಾ ಏನಂತ ಗೊತ್ತ, ನೀವು ಕರೆಕ್ಟಾಗಿ ನೋಡ್ರಿ. ಮೊದ್ಲಕ್ಕ ಹುಡುಗರಿಗೆ ಕೊಡೋಕಿನ ಮೊದ್ಲಕ್ಕೆ ನೀವು ತಿಂದು ನೋಡ್ರಿ ಡೈಲಿ. ನಾ ತಿಂದು ನೋಡಿನಿ, ಸಾಂಬಾರ್ ಸರಿ ಇಲ್ಲ ಅಂತ ಹೇಳಿದೆ. ಒಂದು ಇಷ್ಟೆಲ್ಲ ಖರ್ಚು ಮಾಡಿ ಶಾಲೆಗಳು ನಡೆಸ್ತೀವಿ, ಹೆಂಗ್ರಿ? ಬಡ ಮಕ್ಕಳು ಇಲ್ಲಿ ಬಂದು ಓದಾಕಿರ್ತಾವ, ಅವಕ್ಕೆಲ್ಲ ಚಲೋ ಊಟ ಕೊಡ್ಬೇಕಲ್ಲ ನಾವು. ಓಕೆ, ನಂಬರ್
ಸರ್